ಇದು ರಾತ್ರಿ ಆನ್ಲೈನಲ್ಲಿ ಡಾಕ್ಟ್ರನ್ನ ಕೇಳಿ ನಾವು ಹಾಕಿದ್ದು. ಜ್ವರ ವೇರಿಯೇಷನ್ ಆಗ್ತಾನೇ ಇದೆ, ಅದಕ್ಕೆ ಇವಾಗ ಹಾಸ್ಪಿಟಲ್ಗೆ ಹೋಗೋಣ ಅಂತ ಇವಾಗ ಹೊರಟಿದ್ದೀವಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆದರೆ ನಿಮ್ಮ ಮಕ್ಕಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಲೈಕ್ ಮಾಡಿ, ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಗುಡ್ ಮಾರ್ನಿಂಗ್. ನೋಡಿ, ನಮ್ಮ ಇಂಡಿಯಾಗೆ ಇವಾಗ ಸ್ವಲ್ಪ ಫೀವರ್ ಬಂದಿದೆ, ಅದಕ್ಕೆ ಇದನ್ನು ಆಕ್ಸಿಮೀಟರ್ ಅಂತ SpO2 ಮತ್ತು RPM ನೋಡೋದಕ್ಕೆ ನಾವು ಇವತ್ತು ಅವಳಿಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀವಿ. ನೈಟ್ ಹೊತ್ತು ಏನಾರ ಜ್ವರ ಬಂದರೆ ಟೆಸ್ಟ್ ಮಾಡೋಕ್ಕೆ ಈ ಥರ ಇದ್ದರೆ ಮಕ್ಳಿಗೆ ತುಂಬ ಯೂಸ್ ಆಗುತ್ತೆ. ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲ ತುಂಬ ಯೂಸ್ ಆಗುತ್ತೆ. ನೋಡಿ, ಒತ್ತಬಾರ್ದು, ಕ್ಲೋಸ್ ಆಗುತ್ತೆ, ಆಫ್ ಆಗುತ್ತೆ. ಅಟ್ಲೀಸ್ಟ್ 90 ಮೇಲೆ ಇರಬೇಕು. RPM ಜ್ವರ ಬಂದಾಗ ಮಕ್ಕಳಿಗೆ 100, 120, 150ವರೆಗೂ ಹೋಗುತ್ತೆ. ನಿಮ್ಮ ಡಾಕ್ಟ್ರನ್ನ ಒಂದು ಸಲ ಕನ್ಸಲ್ಟ್ ಮಾಡಿ. 77 ಅಂದರೆ ನಾರ್ಮಲ್ ಇರುತ್ತೆ. ಮತ್ತು ಸೊ ಮನೆಯಲ್ಲೇ ಥರ್ಮೋಮೀಟ್ರ್ ತಂದಿಟ್ಕೊಂಡಿದ್ದೀವಿ. ಇದನ್ನು ಆಮ್ ಕೆಳಗಡೆ ಇಟ್ಕೊಳ್ಬೇಕು. ಈ ಎರಡು ಮೆಡಿಕಲ್ ಡಿವೈಸ್ ಇಟ್ಕೊಳ್ಳೋದು ಉತ್ತಮ. ಯಾಕಂದರೆ ರಾತ್ರಿ ಚೆಕ್ ಮಾಡಿದ್ವಿ, ಡಾಕ್ಟ್ರಿಗೆ ಹೇಳೋದು ಯೂಸ್ ಆಗುತ್ತೆ. ನೋಡಿ, ಈ ಥರ ಬೀಪ್ ಸೌಂಡ್ ಬಂದಾಗ ಎತ್ತು ನೋಡಬೇಕು. ನೋಡಿ, ಇವಾಗ ನಾರ್ಮಲ್ಗೆ ಬಂದಿದೆ. ಅದು ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ಇವಾಗ ಕಾಲ್ಪಾಲ್ 255 ml ಡೋಸೇಜ್ ಆಗ್ತದೆ. 4 ಡೋಸೇಜ್ಗಿಂತ ಜಾಸ್ತಿ ಆಗ್ಬಾರ್ದು 24 hours.